ಓಂ ನಮೋ ಭಗವತೆ ಸ್ವರ್ಣಾಕರ್ಷಣ ಭೈರವಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಯುಗಾದಿಯ ಮಹತ್ವ, ಯುಗಾದಿಯ ಪರ್ವಕಾಲ, ಯುಗಾದಿಯ ವಿಶೇಷಗಳು, ಯುಗಾದಿಗೆ ಯಾಕಷ್ಟು ಪ್ರಾಶಸ್ತ್ಯ ಕೊಡ್ತೀವಿ? ಇಡೀ ಯುಗಸ್ಯ ಆದಿ ಯುಗಾದಿ, ಪರಿವರ್ತನೆಯ ಕಾಲ, ಪರಿವರ್ತನೆ ಜಗದ ನಿಯಮ ಅಂತೂ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇದು ಪರಿವರ್ತನೆಯ ಕಾಲ. ಪ್ರಕೃತಿ ಪರಿವರ್ತನೆ ಆಗುತ್ತೆ, ಮನುಷ್ಯ ಪರಿವರ್ತನೆ ಆಗಬೇಕು, ಭಾವನೆಗಳು ಪರಿವರ್ತನೆ ಆಗಬೇಕು, ಕೆಟ್ಟದ್ದನ್ನು ಹೋಗಲಾಡಿಸಿ ಒಳ್ಳೆಯದನ್ನು ಪಡೀತಕ್ಕಂಥದ್ದೇ ಯುಗಾದಿಯ ಒಂದು ವಿಶೇಷವಾದ ಪರ್ವಕಾಲ. 3 ಮುಹೂರ್ತಗಳಾಗಿರ್ತಕ್ಕಂಥ ವಿಜಯದಶಮಿ ಆಗ್ಬೋದು, ಯುಗಾದಿ ಆಗ್ಬೋದು, ದೀಪಾವಳಿ ಆಗ್ಬೋದು, ಅಕ್ಷಯ ತೃತೀಯ ಆಗ್ಬೋದು. ಈ ಮೂರೂ ದಿನಗಳಲ್ಲಿ ಯಾವುದೇ ರಾಹುಕಾಲ ಇಲ್ಲ, ಕೆಟ್ಟ ಕಾಲ ಇಲ್ಲ, ಕೆಟ್ಟ ಗಳಿಗೆ ಕೂಡ ಇರೋದಿಲ್ಲ. ಹಾಗೆ ಇಂದು ಯುಗಾದಿ ಅಂದರೆ ಈ ಯುಗಾದಿಯಿಂದ ನಮಗೆ ಹೊಸ ವರ್ಷ, ಹೊಸತನ ಕೂಡ ಪ್ರಾರಂಭ ಆಗ್ತಾ ಇದೆ. ನೆನೆ ತನಕ ಇದ್ದಂತಹ ಕ್ರೋಧಿನಾಮ ಸಂವತ್ಸರ ಹೋಗಿ ಇಂದು ವಿಶ್ವಾವಸುನಾಮ ಸಂವತ್ಸರಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ರವಿ ರಾಜ ಆಗಿರ್ತಾನೆ, ಮಂತ್ರಿ ಚಂದ್ರ ಆಗಿರ್ತಾನೆ, ಹಾಗೆಯೇ ಒಂದು ಕ್ಯಾಬಿನೆಟ್ ಫಾರ್ಮ್ ಆಗುತ್ತೆ. ಈ ಒಂದು ಯುಗಸ್ಯ ಆದಿ ಯುಗಾದಿ ಅಂತೀವಿ. ಚಾಂದ್ರಮಾನ ರೀತಿ ನೋಡಕ್ಕೆ ಹೋದಾಗ ಇದು ಯುಗಾದಿ, ಚಂದ್ರಮಾನ ಯುಗಾದಿ. ಇನ್ನು ಸೌರಮಾನ ರೀತಿ ಅಂದರೆ 14ನೇ ತಾರೀಕಿನಿಂದ ಸೌರಮಾನ ಕೂಡ ಆಗಿರುತ್ತೆ. ಮಹಾರಾಷ್ಟ್ರದಲ್ಲಾಗ್ಬೋದು, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕೆಲವು ಕಡೆ ಇದನ್ನು ಗುಡಿ ಪಾಡ್ವ ಅಂತಾರೆ, ಯುಗಾದಿ ಅಂತ ಕೂಡ ಕರಿತೀವಿ. ಅನಾದಿ ಕಾಲದಿಂದಲೂ ಕೂಡ ಇದರ ಆಚರಣೆಯನ್ನು ನಾವು ಮಾಡ್ಕೊಂಬಂದಿರ್ತೀವಿ. ಬೆಳಗಿನ ಜಾವ ಹಾಗೆಯೇ ನಮ್ಮ ವಿಶೇಷವಾಗಿ ನಮಗೆ ಇದನ್ನು ಯುಗಾದಿಯನ್ನು ಯಾಕೆಂದರೆ ಬ್ರಹ್ಮನು ಸಾಕ್ಷಾತ್ ಬ್ರಹ್ಮದೇವರು ಸೃಷ್ಟಿಯನ್ನು ಪ್ರಾರಂಭ ಮಾಡಿದಂಥ ದಿನ. ಅದರಿಂದ ಏನಾಗುತ್ತೆ, ವಾರಗಳು ಬರ್ತವೆ, ಋತುಗಳು ಬರ್ತವೆ, ಮಾಸಗಳು ಬರ್ತವೆ, ತಿಥಿಗಳು ಬರ್ತವೆ, ಎಲ್ಲವನ್ನು ಕೂಡ ನಾವು ಅದನ್ನು ಅಳವಡಿಸ್ಕೊಂಡು ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇದು ಪ್ರಥಮ ದಿನ ಕೂಡ ಅದಾಗಿರುತ್ತೆ. ಹಾಗಾಗಿ ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಕೋರುತ್ತಾ ಇಂದು ನಾವೇನು ಮಾಡಬೇಕು, ಎಣ್ಣೆಯ ಸ್ನಾನವನ್ನು ಮಾಡ್ಕೋತೀವಿ. ಎಣ್ಣೆ ಸ್ನಾನ ಆದ ನಂತರ ನಾವು ಹೊಸ ಬಟ್ಟೆ ಅಂದರೆ ಸ್ನಾನ ಆದಮೇಲೆ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಬೇವು ಬೆಲ್ಲ ನೈವೇದ್ಯವನ್ನು ತಗೊಂಡು ಇಲ್ಲಿ ಇವತ್ತಿನ ದಿವಸ ಧ್ವಜಾರೋಹಣ ಮಾಡ್ತಾರೆ. ಹಾಗೆ ಬೇವು ಬೆಲ್ಲವನ್ನು ತಗೊಳ್ತಾರೆ. ಸಂವತ್ಸರ ಅಧಿಪತಿಯ ಒಂದು ಪೂಜೆ ಮಾಡ್ತಕ್ಕಂಥದ್ದು. ಸಂವತ್ಸರ ಅಧಿಪತಿ ಯಾರಿರ್ತಾನೆ, ಈ ವರ್ಷ ರವಿ ಕೂಡ ಆಗಿರ್ತಾರೆ. ಹಾಗೆ ಮನೆಯಲ್ಲಿ ರಂಗೋಲೆ ಹಾಕ್ತಕ್ಕಂಥದ್ದು, ಹೊಸ ಬಟ್ಟೆ, ಹೊಸ ತಿಂಡಿ, ಹೊಸತನ ಇರ್ತಕ್ಕಂಥದ್ದು, ಎಲ್ಲರೂ ಕೂಡ ಸಂತೋಷವಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥ ಹಬ್ಬ ಕೂಡ ಇದಾಗಿರುತ್ತೆ. ಸಿಹಿ ಹಂಚ್ಕೊಳ್ತಕ್ಕಂಥದ್ದು, ಬೇವು ಬೆಲ್ಲವನ್ನು ಹಂಚ್ತಕ್ಕಂಥದ್ದು. ಬೇವು ಬೆಲ್ಲವನ್ನು ಹಂಚ್ತಕ್ಕಂಥ ಸಂದರ್ಭದಲ್ಲಿ ನಾವು ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶನಾಯ ನಿಂಬ ಕಂದಳ ಭಕ್ಷಣಂ ಅಂತ ಕೂಡ ನಾವು ಈ ಶ್ಲೋಕವನ್ನು ಹೇಳ್ಕೊಳ್ತೀವಿ. ವಸಂತ ಋತುವಿನ ಆಗಮನ ಆಗ್ತಕ್ಕಂಥದ್ದು. ಅದೇ ಆಂಧ್ರದಲ್ಲಿ ನೋಡೋಕೆ ಹೋದಾಗ 6 ವಿಧದ ಒಂದು ಸ್ವಾದ ಅಂದರೆ ಪಚಡಿಯನ್ನು ಕೂಡ ಮಾಡಿ ಹಂಚ್ತಕ್ಕಂಥದ್ದು. 1 ವಾರ ಪೂರ್ತಿ ಕೂಡ ಅದನ್ನು ಹಂಚ್ತಾ ಇರ್ತಾರೆ. ಇವತ್ತಿನ ಸಂಕಲ್ಪ, ಇಂದು ಭಗವಂತನ ಆರಾಧನೆ, ಇಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಆಸೆಗಳಿಟ್ಕೊಂಡು ಒಳ್ಳೆಯದನ್ನು ನಾವು ಇವತ್ತು ಆಲೋಚನೆ ಮಾಡಿದ್ದೆ ಆದರೆ ಆಯು ವೃದ್ಧಿ ಆಗುತ್ತೆ. ಪಂಚಾಂಗ ಶ್ರವಣ ಮಾಡ್ತಕ್ಕಂಥದ್ದು, ಪಂಚಾಂಗವನ್ನು ದಾನ ಕೊಡೋದು. ಹಾಗೆಯೇ ಇವತ್ತಿನ ದಿವಸ ನೋಡೋಕೆ ಹೋದಾಗ ಈ ಒಂದು ದಿನ ಪಂಚಾಂಗ ಶ್ರವಣದಲ್ಲಿ ಭೂತ, ಭವಿಷ್ಯತ್ತು ಮತ್ತು ವರ್ತಮಾನ ಇದರಲ್ಲಿ ನೋಡೋಕೆ ಹೋದಾಗ ಭವಿಷ್ಯತ್ತಿನ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಇದರ ಒಂದು ಶಾಸನಗಳಲ್ಲೂ ಕೂಡ ಯುಗಾದಿಯ ಒಂದು ಮಹತ್ವ ಹೇಳಿದ್ದಾರೆ. ಇವತ್ತು ಹೋಳಿಗೆ ಆಗ್ಬೋದು, ಸಿಹಿ ತಿಂಡಿ ಆಗ್ಬೋದು. ಹಾಗೆಯೇ ಇವತ್ತು ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳೋದು. ಸಂಧ್ಯಾಕಾಲದ ತನಕ, ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಇದು ಪರ್ವ ದಿನ ಆಗಿರುತ್ತೆ. ಬಹುವಿಶೇಷವಾಗಿ ಉತ್ತರಾಭಿಮುಖವಾಗಿ ಗಣಪತಿಯನ್ನು ಇಟ್ಟು ಗಣಪತಿಗೆ 21 ಗರಿಕೆಯನ್ನೇ ಪೂಜೆ ಮಾಡಿದ್ದಾದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ದಿನ ಕೂಡದಾಗಿರುತ್ತೆ. ಇಂದು ಸಂಕಲ್ಪಗಳಿಗೆ ಪ್ರಾಶಸ್ತ್ಯ, ದಾನಕ್ಕೆ ಪ್ರಾಶಸ್ತ್ಯ. ಸೂರ್ಯಾಸ್ತದ ತನಕ ಭಗವಂತನ ಆರಾಧನೆ ಮಾಡ್ಕೊಳ್ಳೋಕ್ಕೆ ತುಂಬ ವಿಶೇಷವಾದ ಕಾಲ ಅಂತೂ ಕೂಡ ಯುಗಾದಿಯ ಬಗ್ಗೆ ಹೇಳ್ತಾ ನಾವಿವತ್ತು ಒಂದು ಒಳ್ಳೆ ಸಂಕಲ್ಪ ಮಾಡ್ಕೊಳ್ಳೋಣ. ಸರ್ವರಿಗೂ ಒಳ್ಳೆತಾಗಲಿ ಅಂತ ಹೇಳ್ತಾ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.